ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. देखिए, कल हमने पेशकश किया था कि छात्र आंदोलन को लेकर के जो भी घटना हुई है पूर्ण रूप से डिटेल डिस्कशन के लिए सरकार तैयार है और जवाब भी तैयार करके रखा. गृह मंत्री अमित शाह जी भी कल से पूरा तैयार थे, चर्चा होने नहीं दे रहे. आज भी हम लोग सुबह से तैयार थे. एनडीए पार्टी का पूरा सांसद भी उम्मीद के साथ बैठे थे कि चर्चा शुरू होगी और गृह मंत्री जी भी चर्चा में जवाब के लिए पूरा तैयारी के साथ बैठे थे. लेकिन कांग्रेस पार्टी फिर भाग गई और बाहर में जाकर के नारेबाजी लगाया और चर्चा होने लगी. तो अभी ये हमारे देश के लोगों के सामने में साफ हो गया कि हम लोग चर्चा के लिए तैयार हैं और कांग्रेस चर्चा से भाग गई. ಅನುಷ್ಠಾನಗೊಳಿಸಲಾಗಿದೆ. ಸೊ ಪೂರ್ತಿ ಸ್ಟೇಟಲ್ಲಿ ಆ್ಯಂಡ್ ಪೂರ್ತಿ ಕಂಟ್ರಿಯಲ್ಲಿ ಕೂಡ ಅದೇ ರೀತಿ ನಮ್ಮ ಹಾವೇರಿ ಡಿಸ್ಟ್ರಿಕ್ಟಲ್ಲಿ ಕೂಡ ಎಲ್ಲ ಕಡೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಜುಲೈ 1 ಆದಮೇಲೆ ಇವಾಗ ಸದ್ಯಕ್ಕೆ ಎಲ್ಲ 223 ಗ್ರಾಮ ಪಂಚಾಯತಿ ನಮ್ಮ ಹಾವೇರಿ ಡಿಸ್ಟ್ರಿಕ್ಟಲ್ಲಿದೆ. ಸೊ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಸದ್ಯಕ್ಕೆ ಏನೇನು ಆನ್ಗೋಯಿಂಗ್ ವರ್ಕ್ ಇತ್ತು ಅದರಲ್ಲಿ ನರೇಗಾಲಿ ಅದು ಎಲ್ಲ ವಿಬಿಜಿ ರಾಮ್ಜಿಯಲ್ಲಿ ಸಾಫ್ಟ್ವೇರಲ್ಲಿ ಟ್ರಾನ್ಸ್ಫರ್ ಆಗಿತ್ತು. ಸೊ ಅದು ಎಲ್ಲ ನಾವು ತೊಗೊಂಡಿದ್ದೀವಿ. ಪ್ಲಸ್ ಈಗ ಹೊಸದಾಗಿ ಕೂಡ ನಾವು ನಮ್ಮ ಡಿಸ್ಟ್ರಿಕ್ಟ್ದು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡ್ಕೊಂಡು ಅಪ್ರೂವಲ್ ಕೊಡ್ತಾಯಿದ್ವಿ. ಸೊ ಇದು ಯುಕ್ತಧಾರ ಪೋರ್ಟಲ್ ಇದೆ ಬಿಜಿ ರಾಮ್ಜಿ ಸಾಫ್ಟ್ವೇರ್. ಸೊ ಅದರಲ್ಲಿ ಕೂಡ ನಾವು ಎಂಟ್ರಿ ಮಾಡಿದ್ವಿ. ಸೊ ಸದ್ಯಕ್ಕೆ ಈ ವರ್ಷದು ನಾವು ಅರೌಂಡ್ 37,000 ಕೆಲಸ ಎಲ್ಲ ಇಡೀ ಡಿಸ್ಟ್ರಿಕ್ಟಲ್ಲಿ ನಾವು ತೊಗೊಂಡಿದ್ದೀವಿ. ಕಾಂಪೋಸ್ಟ್ ಪಿಟ್ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಈ ಥರ ವೈಯಕ್ತಿಕ ಕಾಮಗಾರಿಗಳು ಕೂಡ ಮಾಡ್ಕೋಬೋದು. ಫಾರಮ್ ಪಾಂಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿ ಸಮುದಾಯ ಕಾಮಗಾರಿಗಳಾದ ಶಾಲೆ ಕೊಠಡಿ, ಶಾಲಾ ಶೌಚಾಲಯ, ಅಂಗನವಾಡಿ, ಈ ರೀತಿ ಕೆರೆ ರಿಜುವಿನೇಷನ್, ಈ ರೀತಿ ಎಲ್ಲ ಕಾಮಗಾರಿಗಳನ್ನ ತಗೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಸಾರ್ವಜನಿಕರು ನಿಮ್ಮ ಈ ಒಂದು ವಿಬಿಜಿ ರಾಮ್ಜಿಲಿ ಸಮಾನ ಕೂಲಿ ಇರ್ತದೆ. ಗಂಡು ಮತ್ತು ಹೆಣ್ಣಿಗೆ 382 ರೂಪಾಯಿ ಪ್ರತಿದಿನ ಕೂಲಿ ಕೊಡ್ತಾರೆ. 125 ದಿನ 1 ವರ್ಷಕ್ಕೆ ನೀವು ಕೂಲಿ ತಗೋಬೋದು. ಸೊ ಎಲ್ಲರೂ ಕೂಡ ಈ ಒಂದು ಯೋಜನೆಯ ಸದುಪಯೋಗ ಪಡಿಸ್ಕೊಡ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈಗ ವಿಬಿಜಿ ರಾಮ್ಜಿ ಒಳಗೆ 125 ದಿನ ಕೊಟ್ಟಾರ. ನಮ್ಗೆ ಅದು ಸಂತೋಷದ ದಿನ, ಸಂತೋಷ ಆಯ್ತು. ನೆಕ್ಸ್ಟ್ ಅದ್ರಾಗ 370 ರೂಪಾಯಿ ಕೊಡ್ತಿದ್ರು ಇದ್ರಾಗ NRG ಒಳಗೆ. ಇದು ಬಂದುಬಿಟ್ಟು 382 ರೂಪಾಯಿ ಈಗ ಸದ್ಯ ವಿಬಿಜಿ ರಾಮ್ಜಿ ಯೋಜನೆ ಅಡಿ ಒಳಗೆ ಕೊಡ್ತಿದ್ದಾರೆ. ಅದು ಒಂದು ಹೆಚ್ಚಿನ ಸಂತೋಷ. ಇನ್ನೂ ಈಗ ನಮ್ಗೆ ಹೆಚ್ಚಾನೆಚ್ಚು ನಮ್ಮ ಕನ್ವಳ್ಳಿ ಗ್ರಾಮದೊಳಗೆ ಬರಗಾಲ ಬಿದ್ದಿದ್ದಕ್ಕೆ ಈಗ ಹೆಚ್ಚು ಕೆಲಸ ಕೊಟ್ಟಿದ್ದಕ್ಕೆ ಎಷ್ಟೋ ಜನ ವಲಸೆ ಹೋಗೋದನ್ನು ನಿಲ್ಲಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಪ್ರಾರಂಭವಾಗಿದೆ. ಅದರಲ್ಲಿ ನಾನು ಸಹ ಕೂಲಿ ಕಾರ್ಮಿಕರಾಗಿದ್ದೇನೆ. ನಮ್ಮ ಕನ್ವಳ್ಳಿಯಲ್ಲಿ 350 ಜನಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಈ ವಿಬಿಜಿ ರಾಮ್ಜಿಯಿಂದ ಕೆಲಸದ ಇಲ್ಲದೆ ಇದ್ದಿದ್ದೆ ಅಂದರೆ ನಾವು ಕಾಪಿಸಿಮಿ ಆ ಕಡೆ ಎಲ್ಲ ದುಡಿಯಕ್ಕೆ ಹೋಗಬೇಕಾಗಿತ್ತು. ಮಕ್ಕಳು ಮರಿನೆಲ್ಲ ಕಟ್ಕೊಂಡು ಈಗ ಇದು ವಿಬಿಜಿ ರಾಮ್ಜಿ ಯೋಜನೆ ಬಂದು ನಮ್ಮ ಗ್ರಾಮ ಪಂಚಾಯತಿಯವರು ಬಹಳ ಅನುಕೂಲವನ್ನು ಮಾಡಿಕೊಟ್ಟಾರ. ಗ್ರಾಮ ಪಂಚಾಯತಿಯಿಂದ ವಿಬಿಜಿ ರಾಮ್ಜಿ ಕೆಲಸ ಕೊಟ್ಟಾರೆ. ಪಂಚಾಯತ್ ವತಿಯಿಂದ ನೀರುಗಾಲುವೆ ಕೆಲಸದೊಳಗೆ ನಾವು ಭಾಗಿಯಾಗ್ಯಾವ್ರಿ. ಇದ್ರೊಳಗೆ 350 ಜನ ಕೆಲಸ ಮಾಡ್ತಾ ಇದ್ದೇವ್ರಿ. ಇದು ಮಕ್ಕಳು ಕಟ್ಕೊಂಡು ಎಲ್ಲ ಬೇರೆ ಕಡೆ ಹೋಗೋದನ್ನು ನಮಗೆ ತಪ್ಪಿಸಿ ಅನುಕೂಲತೆ ಮಾಡಿಕೊಟ್ಟತ್ರಿ. ಏನು ನಾವು ಫಿಲ್ಟ್ರೇಷನ್ ಕೊಡಬೇಕಂತ
ಲೈನ್ ಚೇಂಜ್ ಮಾಡಿದ್ದಾರೆ ಸರ್ ಇವಾಗ ನಮ್ಮ ಲೈನಲ್ಲಿ ಕೊಟ್ಟೆ ಅದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾಪ್ ಆಯ್ತು ಸರ್. ಮಾರ್ಕಂಡೆಯ ಡ್ಯಾಮ್ ನೀರು ನಮಗೆ ಈ ವರ್ಷದಲ್ಲಿ ಜುಲೈಯಲ್ಲಿ ವಿತರಣೆ ಆಗಬೇಕಾಗಿತ್ತಲ್ಲ ಸುಮಾರು 90% ಡೆಫಿಸಿಟ್ ಇದೆ ಸರ್ ಜುಲೈಯಲ್ಲಿ. ಸೊ ಅಂದರೆ ಜುಲೈಯಲ್ಲಿ ವಿತರಣೆ ಆಗಿರೋದು ಒಂದು ತಿಂಗಳದ್ದು ಬೆಳೆ ಆಗಬೇಕಿತ್ತು. ಆದರೆ ಈಗ ಈ ವರ್ಷದಲ್ಲಿ ವಿತರಣೆ ಆಗಿರೋದು ಮೊಳಕೆ ಆಗಿಲ್ಲ ಸರ್. ಹೋಬಳಿಯಲ್ಲಿ ಸುಮಾರು 80% ಡೆಫಿಸಿಟ್ ಇದೆ ಸರ್ ಎಲ್ಲ ಹೋಬಳಿಗಳಲ್ಲಿ. ಸೊ ಅದಕ್ಕೆ ಇದುವರೆಗೂ 14% ಅಷ್ಟೇ ಬಿತ್ತನೆ ಆಗಿದೆ ನಮ್ಮ ಇದರಲ್ಲಿ. ಬೇರೆ ಬೆಳೆಗಳು ಆಲ್ರೆಡಿ ಟೈಮ್ ಆಗೋಗಿದೆ ಸರ್. ಈಗ ಏನಾದರೂ ಹಾಕಿದ್ರು ಅದರ ಇಳುವರಿ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ರೆವಿನ್ಯೂ ಮಿನಿಸ್ಟ್ರು ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ. ಮತ್ತು ಚುನಾವಣೆಯಲ್ಲಿ 2-3 ಸಮಸ್ಯೆಗಳಿತ್ತು. ಒಂದು ಬೇಲೂರು ತಾಲೂಕಿನಲ್ಲಿ ನಾನೇ ಹೋಗಿದ್ದೆ. ಅಲ್ಲಿ ಸುಮಾರು ಒಂದು 70-80 ಜನ ರೈತರು ಉಳುಮೆ ಮಾಡ್ತಾಯಿದ್ರು. ಅವ್ರಿಗೆ ಯಾವುದೇ ದಾಖಲೆ ಇರಲಿಲ್ಲ. ಮತ್ತು ಅವ್ರ ಜಾಗ 0.8 ಕಿಲೋಮೀಟರ್ ಮಾತ್ರ ಬಿಟ್ಕೊಟ್ಟಿಲ್ಲ, ಒಂದು ದಿನ ಬಿಟ್ಕೊಟ್ಟಿದ್ರು. ಮತ್ತು ರೈತರಿಗೆ ಎಸ್ಕ್ರೇಷೆ ಕೊಡಬೇಕಂತ ದಾಖಲೆ ಇರಲಿಲ್ಲ. ಎಸ್ಕ್ರೇಷೆ ಕೊಡಬೇಕು ಅಂತ ಕ್ಯಾಬಿನೆಟ್ ತೀರ್ಮಾನ ಆಗಿತ್ತು. ಜಿಲ್ಲಾಧಿಕಾರಿಗಳು ಅಕೌಂಟಲ್ಲಿ ಹೋಗಿತ್ತು. ಮತ್ತು ನಾನು ಮಸೀದಿಗೆ ಹೋಗಿ ಅಲ್ಲಿನ ಸುರೇಶ್ ಅವರು ಮಾತಾಡಿದ್ವಿ. ಮತ್ತು ಈ ಕೆಲಸ ಪ್ರಾರಂಭ ಆಗಿದೆ. Regarding the reaction which came from when we put out those 27 names. So let me reiterate this yet again, that Arunachal Pradesh is an inalienable and integral part of India, and this is a fact which is self-evident. At the same time, let me also underline that nothing can change this indisputable reality. We had, yes, our High Commissioner yesterday had a meeting with the Prime Minister of Bangladesh. At the meeting, both sides discussed matters of mutual interest. As far as the invitation that you talked about, we have extended invitation for a bilateral visit, as also for the BRICS outreach session, which will be held here in Delhi. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.